ವಾರಣಾಸಿಯು ವಿಶ್ವದಲ್ಲೇ ಅತ್ಯಂತ ಹಳೆಯದಾದ ನಗರವಾಗಿದೆ. ವಾರಣಾಸಿಯು ವಿಶ್ವದ ಅತ್ಯಂತ ಪ್ರಾಚೀನ ಜನವಸತಿ ನಗರಗಳಲ್ಲಿ ಒಂದಾಗಿದೆ. ಬನಾರಸ್ ಅಥವಾ ಕಾಶಿ ಎಂದು ಕರೆಯಲ್ಪಡುವ ಈ ಪವಿತ್ರ ನಗರವು 3000 ವರ್ಷಗಳ ಹಳೆಯದು ಎಂದು ಹೇಳಲಾಗುತ್ತದೆ. ಇನ್ನು ಪುರಾಣಗಳ ಪ್ರಕಾರ ಈ ಸ್ಥಳವು ಒಂದು ಕಾಲದಲ್ಲಿ ಶಿವ ಮತ್ತು ಪಾರ್ವತಿಯ ವಾಸಸ್ಥಾನವಾಗಿತ್ತು. ಮತ್ತು ಗಂಗಾ ನದಿಯ ದಡದಲ್ಲಿರುವ ಈ ಸುಂದರ ನಗರವು ಪ್ರವಾಸಿಗರು ಮತ್ತು ಹಿಂದೂಗಳಿಗೆ ಬಹಳ ಮಹತ್ವದ್ದಾಗಿದೆ. ಈ ನಗರದಲ್ಲಿ 2000ಕ್ಕೂ ಹೆಚ್ಚು ದೇವಾಲಯಗಳಿವೆ. ಹಾಗೆ 100ಕ್ಕೂ ಹೆಚ್ಚು ಘಾಟ್ಗಳನ್ನು ಹೊಂದಿದೆ. ಅನೇಕ ಧರ್ಮನಿಷ್ಠ ಹಿಂದೂಗಳು ದೈವತ್ವವನ್ನು ಅನುಭವಿಸಲು, ಗಂಗೆಯಲ್ಲಿ ಸ್ನಾನ ಮಾಡಿ, ಸಾಂಪ್ರದಾಯಿಕ ಅಂತ್ಯಕ್ರಿಯೆಗಳನ್ನು ಮಾಡಲು ಮತ್ತು ಮೋಕ್ಷವನ್ನು ಪಡೆಯಲು ತಮ್ಮ ಅಂತಿಮ ದಿನಗಳನ್ನು ಈ ನಗರದಲ್ಲಿ ಕಳೆಯಲು ಬಯಸುತ್ತಾರೆ. ಗೋಲ್ಡನ್ ಟೆಂಪಲ್ ವಿಶ್ವದಲ್ಲೇ ಅತಿ ಹೆಚ್ಚು ಭೇಟಿ ನೀಡುವ ಸ್ಥಳವಾಗಿದೆ. ಅಮೃತಸರದಲ್ಲಿರುವ ಸ್ವರ್ಣ ದೇವಾಲಯವು ಸಿಖ್ಖರಿಗೆ ಅತ್ಯಂತ ಪವಿತ್ರ ಸ್ಥಳ ಇದು. ಆದರೆ ಇಲ್ಲಿ ಎಲ್ಲ ಧರ್ಮದ ಜನರು ಇಲ್ಲಿಗೆ ಹೋಗುತ್ತಾರೆ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಇದನ್ನು ವಿಶ್ವದಲ್ಲೇ ಅತಿ ಹೆಚ್ಚು ಭೇಟಿ ನೀಡುವ ಸ್ಥಳ ಎಂದು ಘೋಷಿಸಿದೆ. ಪ್ರತಿದಿನ 1 ಲಕ್ಷ ಅನುಯಾಯಿಗಳು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಭಾರತದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಮಸೀದಿಗಳಿವೆ. ಹೌದು ಸ್ನೇಹಿತರೆ, ಭಾರತವು ಪ್ರಧಾನವಾಗಿ ಹಿಂದೂಗಳೇ ಆಗಿದ್ದರೂ ಮುಸ್ಲಿಮರ ಜನಸಂಖ್ಯೆ ಸುಮಾರು 15%ರಷ್ಟಿದ್ದಾರೆ. ಇದಲ್ಲದೆ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಮಸೀದಿಗಳನ್ನು ಹೊಂದಿರುವ ನಮ್ಮ ದೇಶ ಭಾರತವಾಗಿದೆ. ದೇಶದಾದ್ಯಂತ 3 ಲಕ್ಷಕ್ಕೂ ಹೆಚ್ಚು ಮಸೀದಿಗಳನ್ನು ಹೊಂದಿದೆ. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದವುಗಳೆಂದರೆ ಹೈದರಾಬಾದಿನಲ್ಲಿರುವ ಮೆಕ್ ಮಸೀದಿ, ಭೂಪಾಲ್ನಲ್ಲಿರುವ ತಾಜ್ಮಹಲ್ ಮಸೀದಿ, ಹಾಗೆ ನವದೆಹಲಿಯಲ್ಲಿ ಜಮ್ ಮಸೀದಿ. ಹಾಗೆ ಹಿಂದೂ ದೇವಾಲಯಗಳ ವಿಷಯಕ್ಕೆ ಬಂದರೆ ವಿಶಾಲವಾದ ದೇಶವಾದ ನಮ್ಮ ಭಾರತದಲ್ಲಿ ಮೂಲೆ ಮೂಲೆಗಳಲ್ಲಿ 200 ಮಿಲಿಯನ್ಗಿಂತಲೂ ಹೆಚ್ಚು ದೇವಾಲಯಗಳನ್ನು ಹೊಂದಿದೆ. ನಮ್ಮ ದೇಶ ಭಾರತ ದೇಶ ವಜ್ರಗಳನ್ನು ಗಣಿಗಾರಿಕೆ ಮಾಡಿದ ಮೊದಲ ದೇಶ. ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಸುಮಾರು 1000 ವರ್ಷಗಳ ನಂತರದವರೆಗೂ ಭಾರತವು ವಿಶ್ವದ ಏಕೈಕ ವಜ್ರಗಳ ಮೂಲವಾಗಿತ್ತು. ತೇಲುವ ಅಂಚೆ ಕಚೇರಿ ಇದು ನಮ್ಮ ಭಾರತ ದೇಶದಲ್ಲಿದೆ. ಭಾರತವು ವಿಶ್ವದ ಅತಿ ದೊಡ್ಡ ಅಂಚೆ ಜಾಲವನ್ನು ಹೊಂದಿದೆ. ಅದರ ಜೊತೆಗೆ ತೇಲುವ ಅಂಚೆ ಕಚೇರಿಯನ್ನು ಸಹ ಹೊಂದಿದೆ. ಇದು ಶ್ರೀನಗರದ ದಾಲ್ ಸರೋವರದ ಮೇಲೆ ತೇಲುವ ಅಂಚೆ ಕಚೇರಿಯನ್ನು ಹೊಂದಿದೆ. ಇದು ಹೌಸ್ಬೋಟ್ನಲ್ಲಿದೆ. ರಾಜಸ್ಥಾನದಲ್ಲಿ ಇಲಿಗಳ ದೇವಾಲಯ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ಸರಿಯಾಗಿ ಕೇಳಿದ್ದೀರಿ. ನಿಮಗೆ ಇದು ಆಶ್ಚರ್ಯವಾಗಬಹುದು. ರಾಜಸ್ಥಾನದಲ್ಲಿರುವ ಕರ್ಣಿ ಮಾತಾ ದೇವಾಲಯವು ಇಲಿಗಳಿಗೆ ಸಮರ್ಪಿತವಾಗಿದೆ. ಸಾವಿರಾರು ಇಲಿಗಳು ಈ ದೇವಾಲಯದಲ್ಲಿ ವಾಸಿಸುತ್ತವೆ. ಅಲ್ಲಿನ ಜನರು ಇಲಿಗಳನ್ನು ತಮ್ಮ ಪೂರ್ವಜನರು ಎಂದು ನಂಬುತ್ತಾರೆ ಮತ್ತು ಪ್ರತಿ ವರ್ಷ ತಮ್ಮ ಗೌರವವನ್ನು ಸಲ್ಲಿಸಲು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ವಿಶ್ವದ ಅತಿದೊಡ್ಡ ಮಸಾಲೆ ಪದಾರ್ಥ ಉತ್ಪಾದಿಸುವ ದೇಶ ನಮ್ಮ ಭಾರತ. ವಿಶ್ವದ ಮಸಾಲೆ ಪದಾರ್ಥಗಳಲ್ಲಿ ಸರಿಸುಮಾರು 70ರಷ್ಟು ಭಾರತ ಉತ್ಪಾದಿಸುತ್ತದೆ. ಇದು ವಿಶ್ವದ ಅತಿದೊಡ್ಡ ಮಸಾಲೆ ಉತ್ಪಾದಕ ರಾಷ್ಟ್ರವಾಗಿದೆ. ಮುಖ್ಯವಾಗಿ ಅರಿಶಿಣ, ಜೀರಿಗೆ, ಮೆಣಸಿನ ಪುಡಿ, ಯಾಲಕ್ಕಿ, ದಾಲ್ಚಿನ್ನಿ, ವೆನ್ನೆಲಾ, ಜಾಜಿಕಾಯಿ, ಲವಂಗ, ಕೇಸರಿ ಇತ್ಯಾದಿ ಬೆಳೆಯುವ ಕೆಲವು ಮಸಾಲೆ ಪದಾರ್ಥಗಳಾಗಿವೆ. ನೀವು ಭಾರತೀಯ ಮಸಾಲೆಗಳ ಸುವಾಸನೆಯನ್ನು ಅನುಭವಿಸಲು ಬಯಸಿದರೆ ಏಷ್ಯಾದ ಅತಿ ದೊಡ್ಡ ಮಸಾಲೆ ಮಾರುಕಟ್ಟೆಯಾದ ಕ್ಯಾರಿಬಾವೋಲಿಯಾ ದೆಹಲಿಯಲ್ಲಿದೆ, ಭೇಟಿ ನೀಡಿ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ನಮ್ಮ ಭಾರತ ದೇಶದಲ್ಲಿದೆ. ವಿಶ್ವದ ಅತಿ ಎತ್ತರವಾದ ರೈಲ್ವೆ ಸೇತುವೆ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಬಕ್ಕಲ್ ಮತ್ತು ಕೌರಿ ನಡುವೆ ಇದೆ. ಚೀನಾಬ್ ನದಿಯಲ್ಲಿ ಕಮಾನಿನ ಆಕಾರದ ಸೇತುವೆ ನೀರಿನಿಂದ ಸುಮಾರು 1175 ಅಡಿ ಎತ್ತರದಲ್ಲಿದೆ. ಇದು ಪ್ಯಾರಿಸ್ಸಿನ ಐಫೆಲ್ ಟವರ್ಗಿಂತ ಎತ್ತರವಾಗಿದೆ. ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶ ನಮ್ಮ ಭಾರತ ದೇಶ. ನೀವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಷ್ಟಪಟ್ಟರೆ ಭಾರತವು ನಿಮಗೆ ಸೂಕ್ತವಾದ ಸ್ಥಳವಾಗಿದೆ. 2015ರಲ್ಲಿ 155.55 ಮಿಲಿಯನ್ ಟನ್ಗಳಿಗೂ ಹೆಚ್ಚು ಹಾಲು ಉತ್ಪಾದಿಸಲಾಗಿದ್ದು ಇದು ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರವಾಗಿದೆ.
ಹಸುಗಳ ಹಕ್ಕುಗಳ ಮಸೂದೆಯನ್ನು ಹೊಂದಿರುವ ಏಕೈಕ ದೇಶ ಅದು ನಮ್ಮ ಭಾರತ ದೇಶ. ಹಿಂದೂ ಧರ್ಮದಲ್ಲಿ ಹಸುಗಳನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಬಹುಸಂಖ್ಯಾತರು ಪೂಜಿಸುತ್ತಾರೆ. ಈ ಪವಿತ್ರ ಪ್ರಾಣಿಗಳ ಮಾರಾಟ ಮತ್ತು ಗೋಮಾಂಸ ನಿಷೇಧವನ್ನು ನಿಯಮಗಳನ್ನು ಸಂವಿಧಾನವು ಜಾರಿಯಲ್ಲಿ ಹೊಂದಿರುವ ಇದು ಹಸುಗಳ ಹಕ್ಕುಗಳ ಮಸೂದೆಯನ್ನು ಹೊಂದಿರುವ ಏಕೈಕ ದೇಶವಾಗಿದೆ. ವಿಶ್ವದ ಎರಡನೇ ಅತಿ ದೊಡ್ಡ ಇಂಗ್ಲಿಷ್ ಮಾತನಾಡುವ ದೇಶ ಅದು ನಮ್ಮ ಭಾರತ ದೇಶ. ಇದು ನಿಮಗೆ ಆಶ್ಚರ್ಯ ಆಗಬಹುದು. ಭಾರತವು ವಿಶ್ವದ ಎರಡನೇ ಅತಿ ದೊಡ್ಡ ಇಂಗ್ಲಿಷ್ ಮಾತನಾಡುವ ದೇಶವಾಗಿದೆ. ಯುನೈಟೆಡ್ ಸ್ಟೇಟ್ ನಂತರ ಭಾರತ ಜನಸಂಖ್ಯೆಯು 10% ಜನರು ಇಂಗ್ಲಿಷ್ನಲ್ಲೇ ಮಾತನಾಡುತ್ತಾರೆ. ಇದು 135 ಮಿಲಿಯನ್ ಜನರಿಗೆ ತಲುಪುತ್ತದೆ. ಇದು ಮುಂಬರುವ ವರ್ಷಗಳಲ್ಲಿ ಹೆಚ್ಚಾಗುವ ನಿರೀಕ್ಷೆ ಇದೆ. ಓಕೆ ಫ್ರೆಂಡ್ಸ್, ನಮ್ಮ ಭಾರತ ದೇಶವು ಇತರೆ ದೇಶಗಳಿಗಿಂತ ಎಷ್ಟೋ ವಿಷಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಅವುಗಳ ಕುರಿತು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.